ಸಂಕೇಶ್ವರ ದೇಸಿ ಸಂಸ್ಕೃತಿಯ ಆಟಗಳು ಮರೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಮಕ್ಕಳನ್ನ ಮತ್ತೆ ಪ್ರಕೃತಿಯ ಮಡಿಲಿಗೆ ಕರೆತರುವಂತಹ ಅಪರೂಪದ ಸಂಭ್ರಮಕ್ಕೆ ಸಂಕೇಶ್ವರ ಸಾಕ್ಷಿಯಾಯಿತು. ಎಲ್ಲೆಡೆ ಮಕ್ಕಳ ನಗು, ಕೇಕೆ, ಉತ್ಸಾಹ, ಬುಗುರಿ, ಲಗೋರಿ, ಚಿತ್ರಕಲೆ, ಜಿನ್ನಿದಾಂಡು ಆಟಗಳ ಜೊತೆ ಬಾನೆತ್ತರಕ್ಕೆ ಹಾರಿದ ಬಣ್ಣ ಬಣ್ಣದ ಗಾಳಿಪಟಗಳು. ಇದು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದಲ್ಲಿ ನಡೆದ ಪತಂಗೋತ್ಸವ 2026ರ ಸಂಭ್ರಮದ ದೃಶ್ಯ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಉತ್ತರಾಯಣದ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಕಳೆ ನೀಡಿದ ಪತಂಗೋತ್ಸವ 2026 ಅದ್ದೂರಿಯಾಗಿ ನಡೆಯಿತು. ಪಟ್ಟಣದ ಕೊಳಲಗುತ್ತಿ ಗುಡ್ಡದ ಪರಿಸರದಲ್ಲಿ ಜರುಗಿದ ಈ ಉತ್ಸವದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ಶಾಲಾ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದರು. ಒಂದೆಡೆ ಬುಗುರಿ, ಲಗೋರಿ, ಚಿನ್ನಿ ದಾಂಡು, ಚಿತ್ರಕಲೆ ಸೇರಿದಂತೆ ದೇಸಿ ಆಟಗಳಲ್ಲಿ ತಲ್ಲೀನರಾದ ಮಕ್ಕಳು ಮತ್ತೊಂದೆಡೆ ತಮ್ಮ ಕೈಯಾರೆ ತಯಾರಿಸಿದ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಆಕಾಶಕ್ಕೆ ಹಾರಿಸಿ ಸಂಭ್ರಮಿಸಿದರು. ಗಾಳಿಪಟಗಳ ಮೇಲೆ ಮೂಡಿದ ಸಂಕ್ರಾಂತಿ ವೈಭವ, ದೇಶಭಕ್ತಿಯ ಚಿತ್ರಗಳು ಹಾಗೂ ಆಪರೇಷನ್ ಸಿಂಧೂರದಂತಹ ಕಲಾಕೃತಿಗಳು ಎಲ್ಲರ ಗಮನ ಸೆಳೆದವು. ಕಳೆದ 7 ವರ್ಷಗಳಿಂದ ಈ ಪತಂಗೋತ್ಸವವನ್ನು ಯಶಸ್ವಿಯಾಗಿ ಆಯೋಜಿಸುತ್ತಿರುವುದು ಪ್ರತಿಷ್ಠಿತ ಪವನ ಕಣಗಲಿ ಫೌಂಡೇಶನ್ ಮಕ್ಕಳನ್ನು ಮೊಬೈಲ್ ಮತ್ತು ಡಿಜಿಟಲ್ ಮನರಂಜನೆಯಿಂದ ದೂರ ಮಾಡಿ ದೇಸಿ ಕ್ರೀಡೆಗಳತ್ತ ಹಾಗೂ ಪ್ರಕೃತಿಯೊಂದಿಗೆ ಸ್ವಚ್ಛಂದವಾಗಿ ಆಟವಾಡುವತ್ತ ಪ್ರೇರೇಪಿಸುವ ಉದ್ದೇಶದಿಂದ ಈ ಉತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಕಾರ್ಯಕ್ರಮದ ಆಯೋಜಕರಾದ ಪವನ್ ಕಣಗಲಿ ಮಾತನಾಡಿ, ಇಂದಿನ ಮಕ್ಕಳು ಪಾರಂಪರಿಕ ಆಟಗಳನ್ನು ಏಳನೇ ವರ್ಷ ಪತಂಗೋತ್ಸವ ಆಯೋಜನೆ ಮಾಡಿದ್ವಿ. ಇದು ಕಳೆದ 7 ವರ್ಷದಿಂದ ನಡ್ಸ್ಕೊಂಡ್ ಬಂದೇವ್ ನಾವು. ಮೊದಲು ಬರೇ ಕೈಟ್ ತಯಾರಿಕೆ ಮಾಡೋದ ಹಾರಿಸೋದಿತ್ತು. ಅದ್ರ ಬರಬರ್ತಾ ಇದನ್ನ ಚೇಂಜ್ ಮಾಡ್ಕೊಂತ ಈಗ ಈ ವರ್ಷಕ್ಕೆ ಹೊಸ 4 ಬುಗುರಿ, ಲಗೋರಿ, ಆಮೇಲೆ ಚಿನ್ನಿದಾಂಡು ಮತ್ತು ಚಿತ್ರಕಲೆ, ಇವನ್ನ ಮತ್ತು ಇವು ಫ್ಲೈಯಿಂಗ, ಮೇಕಿಂಗ್ ಅದು ಹಾರಿಸೋದ ಮತ್ತು ತಯಾರಿಕೆ ಅಂತೂ ಅದು ಐತಿ. ಇದು ಮೊದಲ ಸಂಕೇಶ್ವರ ಮಟ್ಟಕ್ಕೆ ಅಷ್ಟು ಮಾಡ್ತಿದ್ವಿ, ಆಮೇಲೆ ತಾಲೂಕಾ ಮಟ್ಟಕ್ಕೆ ಮಾಡ್ಕೊಂತ ಬಂದ್ವಿ, ಆಮೇಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾದ ಮಾಡಿದ್ವಿ. ಈ ಸಲ ಬೆಳಗಾವಿ ಜಿಲ್ಲಾ ಮಾಡಿದ್ವಿ. ಪ್ರತಿ ಸಲದಂಗೆ ಈ ಸಲನು ಮತ್ತು ಪ್ರತಿ ಸಲ ಚಲೋ ಸಿಕ್ಕ ಈ ಸಲ ಹೆಚ್ಚಿನ ಸಂಖ್ಯೆದಾಗ ಮಂದಿ ಬಂದಿದ್ದು ಕಾಣಿಸ್ತಾ ಐತಿ. ಹೌದ್ರಿ, ಅದು ಎಲ್ಲರದು ಬೇಡಿಕೆ ಐತ್ರಿ. ಅದ್ರ ಸಲುವಾಗಿ ದೇಸಿ ಆಟಗಳೆಲ್ಲ ಮಂದಿ ನೆನಪಾರು. ಈಗ ಅದ ಚಿನ್ನಿದಾಂಡು ಒಂದು ಐತಿ, ಬುಗುರಿ, ಲಗೋರಿ ಮತ್ತು ಚಿತ್ರಕಲೆ ಅಂತೂ ಇತ್ತು ಮೊದ್ಲಿಂದ. ಖರೆ ಮತ್ತೊಂದು ಈ ಸಲ ಈಗ ನೋಡ್ರಿ 150 ಮಟ್ಟ ಅದಾವ. ಅದಕ್ಕೆ ಇದು ಮೊದ್ಲು ಅಂದ್ರೆ ಸಂಕ್ರಾಂತಿಗೆ ಉತ್ತರಾಯಣ ಇರೋದ್ರಿಂದ ಈ ಸೂರ್ಯದ ಬೆಳಕು ಮೈಮ್ಯಾಗ ಬರೋ ಚರ್ಮ ರೋಗ ಆದ ಹುಡುಗರಿಗೆ ಬರುವುದಿಲ್ಲ. ಸೊ ಸೈಂಟಿಫಿಕ್ ರೀಸನ್ ಐತಿ, ಧಾರ್ಮಿಕ ರೀಸನ್ ಅಂತೂ ಐತಿ, ಬಟ್ ಸೈಂಟಿಫಿಕ್ ಮಹತ್ವದ ಐತಿ. ಹುಡುಗರು 14ನೇ ಅಥವಾ 15ನೇ ತಾರೀಕು ಸಂಕ್ರಾಂತಿ ಬಂದ್ರೆ ಮನ್ಯಾಗ ಟಿವಿ ನೋಡ್ಕೊಂತ ಕೊಂಡಿರ್ತಾವೆ. ಅವ್ರನ್ನ ಹೊರಗೆ ತರಗೋ ಸಲಾಗಿ ನಾವು ಇದನ್ನ ವಿಚಾರ ಮಾಡಿ 7 ವರ್ಷದಿಂದ ಶುರು ಮಾಡ್ಕೊಂಡು ಬಂದೆವು. ವಿಶೇಷ ಈ ಸಲ ನಮ್ದು ಮೊದ್ಲಂದ್ರೆ ಆಲ್ ಇಂಡಿಯಾ ಕೈಟ್ ಫೆಡರೇಷನ್ ನಮ್ದು ರಿಜಿಸ್ಟ್ರೇಷನ್ ಆಗಿ ಅವ್ರು ನಮ್ದು ತಯಾರಿಕೆ ಮಾಡಿ ಹಾರಿಸೋದು ನಮ್ಮದು ಬಹುತೇಕ ಒಬ್ಬರದೇವು. ನಾವು ರಾಜ್ಯದಾಗಲಿ ದೇಶದಾಗಲಿ ಹಾರಿಸೋರು ಭಾಳ ಮಂದಿ ಅದಾರು, ಮಾಡೋರು ಭಾಳ ಮಂದಿ ಅದಾರು. ನಾವ ತಯಾರಿಕೆ ಮಾಡಿ ನಾವು ಹಾರಿಸೋದು ಅಂದ್ಕೊಳ್ಳಿ ವಿಶೇಷ ಐತಿ. ಹಿಂಗಾಗಿ ಅವ್ರ ಕೈಟ್ ಫೆಡರೇಷನ್ ಆಫ್ ಇಂಡಿಯಾದವ್ರ ನಮ್ಮನ್ನ ತಮ್ಮ ಸದಸ್ಯ ಮಾಡ್ಕೋತಾನಂತ ಹೇಳಿ ಪಾತ್ ಸಲದಿಂದ ನಾವು ಮಾಡ್ತೀವಿ ಅದನ್ನೆಲ್ಲ ಪ್ರದರ್ಶನ ಬೇರೆ ಕಡೆ ಬೇರೆ ಬೇರೆ ರಾಜ್ಯಗಳದಾಗ ಮಾಡಿಸಿ ಅಲ್ಲಿಯೂ ಹಿಂಗೆ ಶುರು ಮಾಡಿಸೋ, ಈ ಮಾದರಿದಾಗ ಶುರು ಮಾಡಿಸೋ ಪ್ರಯತ್ನ ಮಾಡಾರ. ಬಂದರ್ ಅದ ಅವ್ರ 4 ಜನ ಕೂಡ ಒಂದು ಟೀಮ್ ಮಾಡ್ಕೊಂಡ ಕೇರಳದಿಂದ ಬಂದರು. ಅವ್ರ ಎಕ್ಸ್ಪರ್ಟ್ಸ್ ಅದಾರ, ಇಂಟರ್ನ್ಯಾಷನಲ್ ಕೈಟ್ ಪ್ಲೇಯರ್ಸು ಅದಾರು, ಪ್ಲಸ್ ಫೆಡರೇಷನ್ ಮೆಂಬರ್ಸು ಅದಾರು. ಟೋಟಲ್ ಹುಡುಗರ್ರಿ 300 ಮ್ಯಾಗ ಅದಾವ. 300 ಮ್ಯಾಗ ಹುಡುಗರು ಅದಾವು. 6,000 ಇಂಟರ್ನ್ಯಾಷನಲ್ ಕೈಟ್ ಪ್ಲೇಯರ್ಸ್ 4 ಮಂದಿ ಬಂದರು. ರೆಸ್ಪಾನ್ಸ್ ಚಲೋ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಮುಂದಿನ ಸಲ ಇದಕ್ಕಿಂತ ದೊಡ್ಡ ಮಟ್ಟದ ಮಾಡೋರು ಅದೇವು, ಬಟ್ ಫ್ಲೈಯರ್ ಸಿಗುದಿಲ್ಲ ಅಂದ್ಕೊಳ್ಳಿ ನಾವು ಡಿಸೆಂಬರ್ದಾಗ ನಾವು ಮಾಡೋರು ಅದೇವ್ರಿ. ಮತ್ತು ಸಂಕ್ರಾಂತಿ ದಿವಸ ಏನಿದೆ ನಾ ಹೇಳಿದಿಲ್ಲ, ವೈಜ್ಞಾನಿಕ ಇದೈತೆ ಅಂದ್ಕೊಳ್ಳಿ ಆ ದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಟ್ಕೋರದೇವ್. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡು ಸಾಂಕೇತಿಕವಾಗಿ ಇದನ್ನ ಪತಂಗ ಹಾರಿಸಿ ಬಿಟ್ಟು ಬಿಡೋರದೇವ್. ಎಲ್ಲಾರು ಅದನ್ನ ಡಿಸೆಂಬರ್ದಾಗನ ಮುಗಿಸ್ಬಿಡೋರದೇವ್. ಇದು ಮೊಬೈಲ್ ಅಂತೂ ಬಿಡಕ್ಕೆ ಸಾಧ್ಯ ಇಲ್ಲ. ಮೊಬೈಲ್ ಬಿಡಿಸೋದು ಭಾಳ ಕಠಿಣ ಐತಿ. ಯಾಕಂದ್ರೆ ಅದು ದಿವಸ ಎಡಿಕ್ಟ್ ಅದಾರು. ಅದ್ರ ಮ್ಯಾಗ ಹೋಮ್ವರ್ಕು ಬರೋವನ, ಅದ್ರ ಮ್ಯಾಗ ಅಭ್ಯಾಸನೂ ಇರೋದನ.
ಅದ್ ಬಿಡ್ಸಾಕಂತೂ ಸಾಧ್ಯ ಇಲ್ಲ. ಮತ್ತ ಕಲ್ಸಾತಾರ ಒಂದೊಂದ್ ಸ್ಕೂಲ್ಗಳದಾಗ, ಮತ್ತ ಅದು ಮೊಬೈಲ್ ಇಲ್ದಾಗ ಹೆಂಗ್ ಕಲ್ಸಕ್ ಸಾಧ್ಯ? ಟೆಕ್ನಾಲಜಿಗೆ ಅದ್ ಬೇಕ, ಬಟ್ ಅದ್ರ ಜೊತೆಗೆ ಯೂಸ್ ಐತಿ ನೆನಪು ಹಾರಬಾರ್ದಾಗೈತಿ. ಇವ್ನ ನೆನಪಾರಿ ಹೊಂಟಿದಾರ ಅಂದ್ಕೊಳ್ಳಿ, ಇವನ್ನ ಉಳಿಸ್ಬೇಕಂದ್ಕೊಳ್ಳಿ ಈ ಪ್ರಯತ್ನದಿಂದ ಮಾಡತ್ತೇವ್. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾವತಿ ಪಾಟೀಲ ಮಾತನಾಡಿ, ದೇಸಿ ಕ್ರೀಡೆಗಳು ಮಕ್ಕಳ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ಉತ್ಸವ ಅನ್ನುವಂಥದ್ದು ನಾನು ಫಸ್ಟ್ ಟೈಮ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಒಂದು ಧಾರ್ಮಿಕ ಹಿನ್ನೆಲೆಯನ್ನ ಒಳಗೊಂಡಿರ್ತಕ್ಕಂತಹ ಒಂದು ಕಾರ್ಯಕ್ರಮ, ಜೊತೆಗೆ ರಾಮಾಯಣದ ಅಲ್ಲಿ ಬರ್ತಕ್ಕಂತಹ ಮುಖ್ಯ ಪಾತ್ರಧಾರಿ ರಾಮ ಆ ಸಂದರ್ಭದಲ್ಲಿ ಪತಂಗೋತ್ಸವನ ಈ ದಿನ ಹಾರಿಸಿದ್ರು ಅನ್ನುವಂತಹ ಒಂದು ನಂಬಿಕೆನೂ ಕೂಡ ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಇನ್ನೊಂದೆರಡು ಮಾತುಗಳನ್ನ ಹೇಳಿದ್ರು. ಚಿನ್ನಿದಾಂಡು, ಲಗೋರಿ, ಬುಗುರಿ. ಇವತ್ತಿನ ನಮ್ಮ ಮಕ್ಕಳಿಗೆ ಚಿನ್ನಿದಾಂಡು ಬಹಳ ಮಕ್ಕಳಿಗೆ ಗೊತ್ತಿಲ್ಲ, ಹೌದಾ? ಬಟ್ ಈಗ ಇರ್ತಕ್ಕಂಥ ಈ ಏಜ್ ಗ್ರೂಪ್ದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಚಿನ್ನಿದಾಂಡು ಗೊತ್ತು, ಬಟ್ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಗೊತ್ತಿರೋದು ಮೊಬೈಲ್ದಲ್ಲಿ ಇರ್ತಕ್ಕಂತಹ ಆಟಗಳು ಮಾತ್ರ. ಸೊ ಅದಕ್ಕಾಗಿ ಸ್ಥಳೀಯ ಆಟಗಳು ಮತ್ತು ಲೋಕಲ್ ಹಳ್ಳಿ ಒಳಗಡೆ ಆಡ್ತಾ ಇರ್ತಕ್ಕಂಥ ಚಿನ್ನಿದಾಂಡು ಅನ್ನುವಂಥದ್ದು, ಲಗೋರಿ ಅನ್ನುವಂಥದ್ದು ಇವತ್ತು ಆಯೋಜನೆ ಮಾಡಿ ಒಂದು ಪ್ರಾಚೀನ ಕಾಲದ ಆಟಗಳಿಗೆ ಇವತ್ತಿನ ದಿನ ಮರು ಜೀವವನ್ನು ಕೊಡ್ತಕ್ಕಂತಹ ಪವನ್ ಕನ್ನಗಲಿ ಅವರು ಇಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ತುಂಬ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಜೊತೆಗೆ ಪಾಲಕರಿಗೂ ಕೂಡ ನಾನು ಶುಭ ಹಾರೈಕೆಗಳನ್ನು ಹಾರೈಸಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಕಾರ್ಯದರ್ಶಿ ಶಶಾಂಕ್ ಮಾಳಿ ಮಾತನಾಡಿ ಪತಂಗೋತ್ಸವದ ಉದ್ದೇಶ ಮತ್ತು ಮುಂದಿನ ಯೋಜನೆಗಳ ಕುರಿತು ವಿವರಿಸಿದರು. 7 ವರ್ಷಗಳಿಂದ ಪವನ್ ಕನ್ನಗಲಿ ಫೌಂಡೇಶನ್ ಮಕ್ಕಳಿಗಾಗಿ ಗಾಳಿಪಟ ತಯಾರಿಸುವುದು ಮತ್ತು ಅದೇ ಗಾಳಿಪಟನ ಹಾರಿಸುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಈ ಸ್ಪರ್ಧೆ ಆಯೋಜನೆಗೆ ಮುಖ್ಯ ಉದ್ದೇಶ ಗಾಳಿಪಟದ ಜೊತೆಗೆ ಈ ಸಂಕ್ರಾಂತಿ ಹಬ್ಬದ ಮಹತ್ವ ಏನಿದೆ, ಈ ಹಿನ್ನೆಲೆ ಏನಿದೆ, ಈ ಉತ್ತರಾಯಣದ ಉದ್ದೇಶವೇನಿದೆ, ಈ ವೈಜ್ಞಾನಿಕ ಹಿನ್ನೆಲೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಆಯೋಜನೆಯನ್ನ ಪವನ್ ಕನ್ನಗಲಿ ಅವರು ಕಳೆದ 7 ವರ್ಷಗಳಿಂದ ಮಾಡ್ತಿದ್ದಾರೆ. ಸೊ ಇದಕ್ಕೊಂದು ಸಾಂಸ್ಥಿಕ ರೂಪವನ್ನ ಕೊಟ್ಟು ಈ ಆಯೋಜನೆಯನ್ನ ಮಾಡ್ತಾ ಬರ್ತಿದ್ದಾರೆ. ಇದು ಆರಂಭದಲ್ಲಿ ಮೇಕಿಂಗ್ ಇತ್ತು, ಆಮೇಲೆ ಫ್ಲೈಯಿಂಗ್ ಆಯಿತು, ಆಮೇಲೆ ಈ ದೇಶಿ ಕಲೆಗಳನ್ನ ಪರಿಚಯಿಸೋ ದೃಷ್ಟಿಕೋನದಿಂದ ಗಾಳಿಪಟಗಳನ್ನ ತಯಾರಿಸುವುದು, ಹಾರಿಸುವುದು, ಬುಗುರಿ, ಚಿನ್ನಿದಾಂಡು, ಲಗೋರಿ, ಮಕ್ಕಳಿಗಾಗಿ ಚಿತ್ರಕಲೆ, ಭಾಷಣ ಸ್ಪರ್ಧೆಗಳನ್ನ, ಹೀಗೆ ಗಾಳಿಪಟಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸ್ಪರ್ಧೆಗಳ ರೂಪದಲ್ಲಿ, ಅಂದ್ರೆ ಡೈರೆಕ್ಟ್ ಈಗ ನಾವು ಇನ್ವಾಲ್ವ್ ಮಾಡಿದ್ವಿ ಅಂದ್ರೆ ಮಕ್ಕಳು ಬರೋದಿಲ್ಲ ಅನ್ನೋ ದೃಷ್ಟಿಕೋನದಿಂದ ಸ್ಪರ್ಧೆಗಳನ್ನ ಮಾಡಿ ಮಕ್ಕಳಿಗೆ ಬಹುಮಾನಗಳನ್ನ, ನಗದುಗಳನ್ನ, ಪಾರಿತೋಷಿಕಗಳನ್ನ ಬೃಹತ್ ಪ್ರಮಾಣದಲ್ಲಿ ಬಹುಮಾನಗಳಾಗಿ ವಿತರಣೆ ಮಾಡೋದ್ರ ಮುಖಾಂತರ ಈ ಸ್ಪರ್ಧೆಯನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಪ್ರತಿ ವರ್ಷದಿಂದ ವರ್ಷ ಈ ಸ್ಪರ್ಧೆ ಮುಂದುವರೆದು ಈ ವರ್ಷ ಅಂತಾರಾಷ್ಟ್ರೀಯ ಮಟ್ಟದ ಗಾಳಿಪಟದಿಂದ ಕೈಟ್ ಫೆಡರೇಷನ್ ಆಫ್ ಇಂಡಿಯಾ ಜೊತೆಗೆ ನಾವು ಕೊಲಾಬ್ರೇಟ್ ಆಗಿದ್ದೀವಿ. ಸೊ ಈ ಕೊಲಾಬ್ರೇಷನ್ ಇಂದ ಆ ಟೀಮ್ ವತಿಯಿಂದ ಲಕ್ಷದ್ವೀಪ, ಕೇರಳ, ದೆಹಲಿ ನಾನಾ ವಿಭಾಗಗಳಿಂದ ಕೈಟ್ ಫ್ಲೈಯರ್ಸ್ ಬಂದಿದ್ದಾರೆ. ಸೊ ಅವರು ತಮ್ಮ ಸ್ಕಿಲ್ ಗಳನ್ನ ಮಕ್ಕಳಿಗೆ ಹೇಳೋದ್ರ ಮುಖಾಂತರ, ಮಕ್ಕಳ ಜೊತೆ ಬೆರೆಯೋದ್ರ ಮುಖಾಂತರ ಈ ಒಂದು ಸ್ಪರ್ಧೆ ಇಂದು ನಡೀತಾ ಇದೆ. ಈಗ ನಿರ್ಣಾಯಕರು ಬಂದಿದ್ದಾರೆ. सर ना 3 कंट्रीज में गया, वियतनाम, इंडोनेशिया और चाइना गया. ये लोग पूरा इतने in India only. in India. In Ahmedabad, Lakshadweep. हाँ, ये लोग है ना, बाद में है ना, ये इंडिया में भी 10-15 जगह में है ना बड़ा काइट फेस्टिवल चलते हैं. सबसे बड़ा है ना गुजरात, अहमदाबाद में चलते है. उधर है ना मिनिमम 80 to 100 कंट्रीज का आदमी लोग गुजरात, अहमदाबाद है ना काइट फेस्टिवल में आते हैं. उधर है ना हम लोग 10 साल से है ना हम लोग पार्टिसिपेट करते हैं. हम लोग ಬಾರಿ ಉತ್ಸವಕ್ಕೆ ರಾಷ್ಟ್ರೀಯ ಗಾಳಿಪಟ ಫೆಡರೇಷನ್ ಪ್ರತಿನಿಧಿಗಳು ಆಗಮಿಸಿ ಬೃಹತ್ ಗಾತ್ರದ ಬಜರಂಗಿ ಗಾಳಿಪಟವನ್ನು ಹಾರಿಸುವ ಮೂಲಕ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು. ಪ್ಲಾಸ್ಟಿಕ್ ಹಾಗೂ ಅಪಾಯಕಾರಿ ಮಾಂಜಾದಾರದ ಬಳಕೆ ಇಲ್ಲದೆ ನಡೆದ ಈ ಕಾರ್ಯಕ್ರಮ ಪರಿಸರ ಕಾಳಜಿಯ ಸಂದೇಶವನ್ನ ಸಾರಿತು. ನೂರಾರು ಮಕ್ಕಳ ಉತ್ಸಾಹದಿಂದ ಕೊಯ್ಲಗುಡಿ ಗುಡ್ಡ ಹಬ್ಬದ ವಾತಾವರಣದಲ್ಲಿ ಮಿಂದೆದ್ದಿತು.
ಗಾಳಿಪಟ ತಯಾರಿಕೆ, ಗಾಳಿಪಟ ಹಾರಾಟ ಹಾಗೂ ವಿವಿಧ ದೇಸಿ ಕ್ರೀಡೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ನಗದು ಬಹುಮಾನ, ಪ್ರಶಸ್ತಿ ಹಾಗೂ ಪಾರಿತೋಷಿಕಗಳನ್ನು ವಿತರಿಸಲಾಯಿತು. ಪತಂಗೋತ್ಸವ 2026 ಮಕ್ಕಳ ಮನಸ್ಸಿನಲ್ಲಿ ಸುಂದರ ನೆನಪುಗಳನ್ನು ಮೂಡಿಸಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಕಳೆ ತಂದಿತು. ಸಂಸ್ಕೃತಿ, ಸಂಭ್ರಮ ಮತ್ತು ಪರಿಸರ ಕಾಳಜಿಯ ಸಂಗಮವಾದ ಈ ಪತಂಗೋತ್ಸವ ಮುಂದಿನ ತಲೆಮಾರಿಗೆ ದೇಸಿ ಸಂಸ್ಕೃತಿಯ ಮಹತ್ವವನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿದೆ.